ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಮಧ್ಯಾಹ್ನ 12:30ಕ್ಕೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ. ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು. ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಚರ್ಚೆ ಆಗೋದು ಏನು? ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು. ತನಿಖೆಗೆ ಮುಕ್ತಿ ಹಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅರಣ್ಯ ಇಲಾಖೆಯಲ್ಲಿ ತಾಂತ್ರಿಕ ಸೇವೆಗಳ ಬಳಕೆ ಮತ್ತೆ ಈ ಕೆ-ಶೋರ್ ಯೋಜನೆಯಡಿ ಸೇವೆ ಪಡೆಯೋದಕ್ಕೆ ನಿರ್ಧಾರ. ಇನ್ನು 20,047 ಕೋಟಿ ವೆಚ್ಚದ ಯೋಜನೆಗೆ ಅನುಮತಿ ನೀಡಬಹುದಾದ ಸಾಧ್ಯತೆ ಇದೆ. ಕಾರವಾರ, ಮಂಗಳೂರು ಬಂದರುಗಳ ರಿಪೇರಿ, ಬರ್ತ್ ಜಾಗದ ಅಭಿವೃದ್ಧಿ, ನಿರ್ವಹಣೆಗೆ ಅನುದಾನ, ಸುಮಾರು 40 ಕೋಟಿ ಅನುದಾನಕ್ಕೆ ಒಪ್ಪಿಗೆ ಸಾಧ್ಯತೆ. PPP ಮಾದರಿಯಲ್ಲಿ ಮಾಡೋದಕ್ಕೆ ಒಪ್ಪಿಗೆ ಸಾಧ್ಯತೆ. ವೆಂಕಟೇಶ್ವರ ದೇಗುಲ ಟ್ರಸ್ಟ್ಗೆ ನಿವೇಶನ, ಬೆಂಗಳೂರಿನ ಬನಶಂಕರಿ ಬಳಿ ನಿವೇಶನ, ಲೀಸ್ಗೆ 602 ಚದುರ ಮೀಟರ್ ಜಾಗ 30 ವರ್ಷ ಲೀಸ್ಗೆ ನೀಡೋದಕ್ಕೆ ನಿರ್ಧಾರ ಸಾಧ್ಯತೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಜಾಗ 1457 ಚದುರ ಮೀಟರ್ ಜಾಗವನ್ನು ನೀಡೋದಕ್ಕೆ ತೀರ್ಮಾನ. ಮಂಡ್ಯದ ವಿವೇಕಾನಂದ ನಗರದಲ್ಲಿ ನೀಡೋದಕ್ಕೆ ತೀರ್ಮಾನ. ಗೇಲ್ ಸಂಸ್ಥೆಗೆ 9.38 ಎಕರೆ ಭೂಮಿ ಮಂಜೂರು. ಕೋಲಾರದ ಅರಬ್ಬಿ ಕೊತ್ತನೂರಿನ ಬಳಿ ಜಮೀನು ನೀಡಿಕೆ. BBMP ಹಸಿ ತ್ಯಾಜ್ಯದಿಂದ ಅನಿಲ ಉತ್ಪಾದನೆಗೆ ಅವಕಾಶ. 25 ವರ್ಷ ಲೀಸ್ಗೆ ನೀಡೋದಕ್ಕೆ ಒಪ್ಪಿಗೆ ಸಾಧ್ಯತೆ. ಶಹಾಪುರದಲ್ಲೂ ಕನಕ ಭವನ ನಿರ್ಮಾಣಕ್ಕೆ ಜಾಗ, 300 ಚದುರ ಮೀಟರ್ ಜಾಗ ಕುರುಬರ ಸಂಘಕ್ಕೆ ನೀಡುವ ಬಗ್ಗೆ ಚರ್ಚೆ. ಇದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕೆಲವೊಂದಷ್ಟು ಮಹತ್ವದ ನಿರ್ಧಾರಗಳನ್ನು ಘೋಷಣೆ ಮಾಡೋದ್ರ ಜೊತೆಗೆ ಅನುದಾನಗಳ ಬಿಡುಗಡೆಯ ಜೊತೆಗೆ ಒಂದಷ್ಟು ನಿರ್ಧಾರಗಳನ್ನು ಫೈನಲೈಸ್ ಮಾಡಬೇಕಾಗಿದೆ. ಸೊ ಅದೆಲ್ಲದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ.